ಯೋಚಿಸದೆ ಮಾತನಾಡುವುದು, ಹಾಗೆ ಅರ್ಥವಿಲ್ಲದೆ ಆವೇಶ ಪಡುವುದು ಪ್ರಸ್ತುತ ಈ ದಿನಕ್ಕೆ ಸರಿ ಎನಿಸುತ್ತದೆ. ಆದರೆ ಯಾವುದೋ ಮುಂದೊಂದು ದಿನ ನನ್ನಿಂದ ಎಲ್ಲರೂ ದೂರವಾಗುತ್ತಾರೆ. ನಾವು ಅಹಂಕಾರದಿಂದ ಯಾವುದನ್ನು ಸಾಧಿಸಲಾಗುವುದಿಲ್ಲ. ಏನಾದರೂ ಮಾತನಾಡುವ ಮುನ್ನ ಸ್ವಲ್ಪ ಯೋಚಿಸಿ ಮಾತನಾಡುವುದು ನಮ್ಮಲ್ಲಿರುವ ಪ್ರಬುದ್ಧತೆಯನ್ನು ತೋರಿಸುತ್ತದೆ. ನೀವು ಏನೇ ಮಾಡಿದರೂ ನೀತಿ ನಿಜಾಯಿತಿಯಿಂದ ಮಾಡಿದರೆ ಯಾರಿಗೂ ಹೆದರುವ ಅಗತ್ಯವಿಲ್ಲ. ಈ ಜೀವನವನ್ನು ನಾನು ಸೃಷ್ಟಿಸಿರುವುದು ಆನಂದದಿಂದ ಇರಲು, ಸಂತೋಷದಿಂದ ಇರಲು. ಆದರೆ ಮನುಷ್ಯ ಬರೀ ದುಃಖದಲ್ಲಿಯೇ ಇರುವನು. ಈ ದುಃಖಕ್ಕೆ ಕಾರಣ ತನ್ನ ನಿರೀಕ್ಷೆಗಳಿಗೆ ತಕ್ಕಂತೆ ಜೀವನ ನಡೆಯದೇ ಇದ್ದಾಗ ಜೀವನದಲ್ಲಿ ದುಃಖವು ಆವರಿಸುವುದು. ಅದನ್ನೇ ವ್ಯರ್ಥ ಚಿಂತಿಸುತ್ತಾ ಕುಳಿತುಕೊಳ್ಳುವುದು. ಬಹಳಷ್ಟು ಜನರು ಯಾವಾಗಲೂ ಹೋದ ಜೀವನ ಕುರಿತು ಚಿಂತಿಸುವುದೇ ಅವರ ಕಾಯಕವನ್ನಾಗಿ ಮಾಡಿಕೊಂಡಿರುವರು. ನೀವೇ ಹೇಳಿ, ಈಗಾಗಲೇ ಕಳೆದು ಹೋದ ಜೀವನ ಮತ್ತೆ ಮರಳಿ ಬರುವುದು ಸಾಧ್ಯವೇ? ಇದು ಎಲ್ಲಿಯಾದರೂ ಸಂಭವಿಸಿದೆಯೇ? ಅದು ಎಂದಿಗೂ ಕೂಡ ಸಾಧ್ಯವಿಲ್ಲ. ಅದು ನಿಮ್ಮ ಭಾವನೆಯಲ್ಲಿ ಒಳ್ಳೆಯದು ಇರಲಿ ಅಥವಾ ಕೆಟ್ಟದ್ದು ಇರಲಿ, ಯಾವುದೇ ಕಳೆದು ಹೋದ ಸಂದರ್ಭ ಮತ್ತೆ ಮರಳಿ ಬರಲು ಸಾಧ್ಯವಿಲ್ಲ. ಆದರೂ ಹೀಗಿರಬಾರದಿತ್ತು, ಹೀಗೆ ಆಗಬಾರದಿತ್ತು, ಈ ರೀತಿಯಾಗಿ ಮಾಡಬಹುದಿತ್ತು. ಹೀಗೆ ಹಲವು ರೀತಿಯ ಚಿಂತನೆಗಳಿಂದ ಮನುಷ್ಯನು ಇಂದು ದುಃಖಿತನಾಗಿರುವನು. ಹಾಗಾದರೆ ನೀವೇ ಹೇಳಿ, ಚಿಂತಿಸುವುದರಿಂದ ಅದು ಬದಲಾಗಲು ಸಾಧ್ಯವೇ? ಅತಿಯಾದ ಚಿಂತೆಯಿಂದ ನಮ್ಮ ಮನಸ್ಸಿಗೆ ಒತ್ತಡ, ದುಃಖ, ನೋವು, ಅದರಿಂದ ಹಲವು ರೀತಿಯ ಕಾಯಿಲೆಗಳು. ಕೆಲವರು ಕೇಳುವರು, ಚಿಂತಿಸದಿದ್ದರೆ ಜೀವನ ಹೇಗೆ ನಡೆಯುವುದು ಎಂದು. ಇದು ಮೂರ್ಖತನವಲ್ಲದೆ ಮತ್ತೇನು? ಕಳೆದು ಹೋದ ಗತವನ್ನು ಮರೆಯಲೇಬೇಕು. ಮರೆಯುವುದು ಸುಲಭವಲ್ಲ, ಆದರೂ ಮರೆಯಲೇಬೇಕು. ಅದು ಎಂದಿಗೂ ಮರಳಿ ಬರುವುದಿಲ್ಲ. ಅದುವೇ ಸತ್ಯ. ಸತ್ಯ ಸತ್ಯ. ಜೀವನ ಇರುವುದು ಈಗ, ಈ ಕ್ಷಣ ಮತ್ತು ಭವಿಷ್ಯತ್ತಿನಲ್ಲಿ. ಮುಂದೆ ಆಗುವುದನ್ನು ಒಳ್ಳೆಯ ರೀತಿಯ ಚಿಂತನೆಗಳಿಂದ ಜೀವನವನ್ನು ರೂಪಿಸಿಕೊಳ್ಳಿ. ಆಗಿ ಹೋಗಿರುವುದನ್ನು ಹಿಡಿದು ಹಠ ಸಾಧಿಸುವುದು ಜ್ಞಾನವಂತರ ಲಕ್ಷಣವಲ್ಲ. ಯಾವುದೇ ಕೆಲಸವನ್ನು ಆರಂಭಿಸುವಾಗ ಫಲದ ಚಿಂತೆಯನ್ನು ನನಗೆ ಬಿಡಿ. ಫಲದ ನಿರೀಕ್ಷೆಯನ್ನು ಬಿಟ್ಟು ಕೆಲಸವನ್ನು ಆರಂಭಿಸಿ. ಒಳ್ಳೆಯ ಫಲಿತ ಸಿಗಬೇಕೆಂಬ ಆಶಯವಿರಲಿ, ದೃಷ್ಟಿ ಇರಲಿ, ಆದರೆ ಅತಿಯಾದ ನಿರೀಕ್ಷೆ ಬೇಡ. ಅತಿಯಾದ ನಿರೀಕ್ಷೆಯಲ್ಲಿ ಚಿಂತೆ ಇದೆ, ದುಃಖ ಇದೆ. ಪ್ರಕೃತಿಯಲ್ಲಿ ಒಂದು ರಹಸ್ಯ ಕೂಡ ಇದೆ. ಯಾವುದೇ ಕೆಲಸವನ್ನು ಫಲಿತದ ನಿರೀಕ್ಷೆ ಇಲ್ಲದೆ ಆರಂಭಿಸಿದಾಗ ಅದು ಖಂಡಿತವಾಗಿಯೂ ಒಳ್ಳೆಯ ಫಲಿತವನ್ನು ಕೊಡುತ್ತದೆ. ನೀವೇ ನಿಮ್ಮ ಅನುಭವದಲ್ಲಿ ನೋಡಿಕೊಳ್ಳಿ. ಯಾವುದನ್ನು ಅತಿ ಹೆಚ್ಚು ನಿರೀಕ್ಷೆಯಿಟ್ಟು ಕೆಲಸ ಮಾಡಿವಿರೋ ಅದು ಖಂಡಿತವಾಗಿಯೂ ಫಲಿತವನ್ನು ಕೊಡುವುದಿಲ್ಲ. ಕೊನೆಗೆ ದುಃಖ ಮತ್ತು ಚಿಂತೆಗೆ ಒಳಪಡಿಸುತ್ತದೆ. ನಾವು ಕಷ್ಟಪಟ್ಟು ಬೆಳೆಸಿದ ಮರದ ಹಣ್ಣನ್ನು ತಿಂದಾಗ ಎಷ್ಟು ಸುಮಧುರವಾಗಿ ಮತ್ತು ರುಚಿಯಾಗಿ ಇರುತ್ತದೆಯೋ, ಹಾಗೆ ನಮಗೆ ಕಷ್ಟದಿಂದ ದೊರಕಿದ ಫಲಿತ ಯಾವುದಾದರೂ ಸರಿ ನಮಗೆ ಎಲ್ಲೇ ಮೀರಿದ ಆನಂದವನ್ನು ಕೊಡುತ್ತದೆ. ಮನುಷ್ಯನಿಗಿಂತ ಮೌಲ್ಯವಾಗಿರುವುದು ಮನಸ್ಸು. ಆದೇಶಕ್ಕಿಂತ ಮೌಲ್ಯವಾಗಿರುವುದು ಆಲೋಚನೆ. ಹಾಗೆ ಕೋಪಕ್ಕಿಂತ ಮೌಲ್ಯವಾಗಿರುವುದು ಅನುಕಂಪ. ಹಾಗೆ ಸ್ವಾರ್ಥಕ್ಕಿಂತ ಮೌಲ್ಯವಾಗಿರುವುದು ತ್ಯಾಗ. ಮೌನವಾಗಿರುವ ಪ್ರತಿಯೊಬ್ಬರೂ ಮನಃಶಾಂತಿಯಿಂದ ಇದ್ದ ಹಾಗೆ ಅಲ್ಲ. ಮನಸ್ಸಿನಲ್ಲಿ ಹೇಳಿಕೊಳ್ಳಲಾರದಷ್ಟು ನೋವಿದ್ದರೂ ಮೌನವಾಗಿಯೇ ಇರುವರು. ಆನಂದಕ್ಕಿಂತ ಮಿಗಿಲಾದ ಆರೋಗ್ಯವಿಲ್ಲ. ಹಾಗೆ ಸಂತೋಷಕ್ಕಿಂತ ಮಿಗಿಲಾದ ಸಂಪತ್ತಿಲ್ಲ. ಜೀವನದಲ್ಲಿ ಭಯಪಡದೆ ಆತ್ಮವಿಶ್ವಾಸದಲ್ಲಿರುವವರು ತಪ್ಪದೆ ದೊಡ್ಡ ದೊಡ್ಡ ಯಶಸ್ಸನ್ನು ಸಾಧಿಸುತ್ತಾರೆ.
ಈ ಸಮಾಜದಲ್ಲಿ ಬದಲಾವಣೆ ಬರುವುದು ಮುಖ್ಯವಲ್ಲ. ಮೊದಲು ನಮ್ಮಲ್ಲಿ ಬದಲಾವಣೆ ಬರುವುದು ಮುಖ್ಯ. ಮನಸ್ಸಲ್ಲಿ ಅಶಾಂತಿ ಇದ್ದರೆ ಪ್ರತಿ ವಿಷಯವೂ ಗೊಂದಲ ಹಾಗೂ ಆತಂಕವಾಗಿಯೇ ಇರುತ್ತದೆ. ನಮಗೆ ಇಷ್ಟವಾಗಿರುವುದನ್ನು ಪಡೆಯಲು ಎಷ್ಟೇ ಕಷ್ಟವಾದರೂ ನಾವು ಹೋರಾಡಿ ಸಾಧಿಸಲೇಬೇಕು. ಇನ್ನು ಸಾಧಿಸಿರುವುದನ್ನು ಜೀವನ ಪೂರ್ತಿ ಕಾಪಾಡಿಕೊಳ್ಳಲೇಬೇಕು. ಸೂರ್ಯನ ಬೆಳಕು ನಮಗೆ ಹಗಲು ಸಮಯದಲ್ಲಿ ಮಾತ್ರ ದಾರಿಯನ್ನು ತೋರಿಸುತ್ತದೆ. ಆದರೆ ಆತ್ಮವಿಶ್ವಾಸ ಎಲ್ಲ ಸಮಯದಲ್ಲೂ ಕೂಡ ದಾರಿಯನ್ನು ತೋರಿಸುತ್ತದೆ. ಎದೆ ಗುಂದಬೇಡ. ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡ. ಅದು ಒಂದು ಇದ್ದರೆ ನಾವು ಏನಾದರೂ ಸಾಧಿಸಬಹುದು, ಹೌದಲ್ಲವೇ? ಇತರರನ್ನು ಕಷ್ಟಕ್ಕೆ ಗುರಿ ಮಾಡುವ ಗೆಲುವು ಕೂಡ ಸೋಲಿಗೆ ಸಮಾನ. ಹಾಗೆಯೇ ಇತರರಿಗೆ ಪ್ರೇರಣೆ ನೀಡುವ ಸೋಲು ಕೂಡ ಗೆಲುವಿಗೆ ಸಮಾನ. ಯಾವಾಗಲೂ ಇತರರಿಗೆ ಪ್ರೇರಣೆಯಾಗಿರಿ. ಎಲ್ಲರಲ್ಲೂ ಉತ್ಸಾಹ ತುಂಬಿ. ಹಾಗೆ ನೀವು ಕೂಡ ಉತ್ಸಾಹದಿಂದ ಇರಿ. ಉತ್ಸಾಹವೇ ಜೀವನ, ನಿರುತ್ಸಾಹವೇ ಮರಣ. ಕಾಲವು ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ನಿಮ್ಮನ್ನು ಅಳಿಸುವವರು ಕೂಡ ಅಳುವ ಸಮಯ ಬಂದೇ ಬರುತ್ತದೆ. ಸ್ವಲ್ಪ ತಾಳ್ಮೆ ಇರಲಿ. ಕಾಲವು ನಮಗೆ ಅನುಕೂಲಕರವಾಗಿಲ್ಲದಿದ್ದಾಗ ಆವೇಶದಿಂದ ಏನು ಅನಿಸಿದರೆ ಅದನ್ನು ಮಾಡಬೇಡಿ. ಜಾಗೃತೆಯಿಂದ ಇರಿ. ನಿಮ್ಮ ಸಮಯಕ್ಕಾಗಿ ಕಾಯುತ್ತಾ ಇರಿ. ನಿಧಾನವಾಗಿ ಒಂದೊಂದೇ ಹೆಜ್ಜೆ ಹಾಕುತ್ತಾ ಮುಂದೆ ಸಾಗಿ. ನಿನ್ನ ಒಂದು ಆಡಂಬರಕ್ಕಾಗಿ ನೀನು ಮಾಡುವ ಸಾಲ ಮತ್ತು ನಿನ್ನ ಆನಂದಕ್ಕಾಗಿ ನೀನು ಮಾಡುವ ತಪ್ಪು ನಿನ್ನ ಉಜ್ವಲ ಭವಿಷ್ಯಕ್ಕೆ ಹಾನಿಯನ್ನುಂಟು ಮಾಡುತ್ತದೆ. ಕಷ್ಟಪಟ್ಟು ಕೆಲಸ ಮಾಡುವವರು ವಿಶ್ರಾಂತಿ ಇಲ್ಲದೆ ಆನಂದವನ್ನು ಪಡೆಯುತ್ತಾರೆ. ಮೌನಕ್ಕೆ ಅತೀತವಾದ ಶಕ್ತಿ ಇದೆ. ಒಳ್ಳೆಯ ವಿಚಾರಗಳು ಮತ್ತು ಸರಿಯಾದ ನಿರ್ಣಯಗಳು ಮೌನದಿಂದಲೇ ಹುಟ್ಟುತ್ತವೆ. ಸಮಯದ ಬೆಲೆ ಅದು ಇದ್ದಾಗ ತಿಳಿಯುವುದಿಲ್ಲ. ಅದರ ಬೆಲೆ ತಿಳಿಯುವುದರೊಳಗೆ ಸಮಯವು ಕಳೆದು ಹೋಗಿರುತ್ತದೆ. ನಮಗೆ ಕಷ್ಟ ಬಂದರೆ ಮೊದಲು ಬರಬೇಕಾಗಿರುವುದು ಕಣ್ಣೀರಲ್ಲ, ಒಳ್ಳೆಯ ವಿಚಾರ. ಹಾಗೆ ಕಷ್ಟವನ್ನು ಎದುರಿಸುವ ಧೈರ್ಯ ಬರಬೇಕು. ನೀವು ಯೋಚಿಸುತ್ತಾ ಕುಳಿತರೆ ಅದ್ಭುತಗಳೇನೂ ನಡೆಯುವುದಿಲ್ಲ. ನಿರಂತರವಾಗಿ ಶ್ರಮಿಸಿದರೆ ಯಶಸ್ಸು ನಿಮ್ಮನ್ನು ಆವರಿಸುತ್ತದೆ. ಸಮಸ್ಯೆ ನಿಮ್ಮದಾಗಿದ್ದರೆ ಪರಿಹಾರವೂ ಕೂಡ ನಿಮ್ಮ ಹತ್ತಿರವೇ ಇರುತ್ತದೆ. ಇತರರ ಹತ್ತಿರ ಕೇವಲ ಸಲಹೆಗಳು ಮಾತ್ರ ಇರುತ್ತವೆ. ನಾವು ಬದಲಾಯಿಸದೇ ಇರುವ ಗತದ ಬಗ್ಗೆ ಯೋಚಿಸುವುದಕ್ಕಿಂತ ಬದಲಾಯಿಸಿಕೊಳ್ಳಬಹುದಾದ ಭವಿಷ್ಯದ ಬಗ್ಗೆ ಸರಿಯಾದ ರೀತಿಯಲ್ಲಿ ಯೋಚಿಸುವುದು ಉತ್ತಮರ ಲಕ್ಷಣ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಈ ಎಲ್ಲ ಮಾತುಗಳು ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ಚಾನಲ್ನ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.